ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೀವು ಈಗಾಗಲೇ ಮೊದಲಿನ ತರಗತಿಗಳಲ್ಲಿ ಸಮಾಜಶಾಸ್ತ್ರ ಅಂದ್ರೇನು, ಸಮಾಜಶಾಸ್ತ್ರದ ಅರ್ಥ ವ್ಯಾಖ್ಯೆಗಳನ್ನು ತಿಳ್ಕೊಂಡಿದ್ದೀರಾ. ನಂತರದಲ್ಲಿ ಸಮಾಜಶಾಸ್ತ್ರದ ಸ್ವರೂಪದ ಬಗೆಗಿನ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಅದಾದ ನಂತರದಲ್ಲಿ ಸಮಾಜಶಾಸ್ತ್ರದ ಅಧ್ಯಯನ ವಿಷಯ ಯಾವ ರೀತಿಯಾಗಿದೆ ಎನ್ನುವಂತಹ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಹಾಗಾದ್ರೆ ನಾವು ಈ ತರಗತಿಗಳಲ್ಲಿ ವಿಶೇಷವಾಗಿ ಈ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳು ಯಾವ ರೀತಿಯಾಗಿದೆ ಎನ್ನುವುದನ್ನು ನಾವು ನೋಡ್ತಾ. ಯಾಕಪ್ಪ ಅಂತಂದ್ರೆ 21ನೇ ಶತಮಾನದಲ್ಲಿ ಸಮಾಜಶಾಸ್ತ್ರ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ವಿಜ್ಞಾನಗಳಲ್ಲಿ ಒಂದಾಗಿದೆ. ಹಾಗಾದ್ರೆ ಇಂತಹ ಸಮಾಜ ವಿಜ್ಞಾನಗಳಲ್ಲಿ ಒಂದಾಗಿರುವಂತಹ ಈ ಸಮಾಜಶಾಸ್ತ್ರ ಯಾವ ರೀತಿಯಾಗುವಂತಹ ಬೆಳವಣಿಗೆಯನ್ನ ಹೊಂದಿದೆ ಎನ್ನುವುದನ್ನು ನಾವು ವಿವರವಾಗಿ ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾದಂತಹ ವಿಚಾರವಾಗಿರುವುದನ್ನು ನಾವು ಕಾಣ್ತೇವೆ. ಯಾಕೆ ಅಂತಂದ್ರೆ ಆಧುನಿಕ ಸಮಾಜದಲ್ಲಿ ಸಮಾಜಶಾಸ್ತ್ರ ಎಂತಹ ತಿರುವುಗಳನ್ನ ಪಡೆದುಕೊಂಡಿದೆ ಎನ್ನುವುದನ್ನು ನಾವಿಲ್ಲಿ ಡೀಟೇಲ್ ಆಗಿ ಅಧ್ಯಯನವನ್ನ ನೋಡ್ತಾ ಬರ್ತೀವಿ. ಯಾಕೆಂದ್ರೆ ಇದರ ಅಧ್ಯಯನ ವಿಷಯವನ್ನ ನಾವು ನೋಡ್ತಾ ಬಂದಾಗ ಈ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲಿ ಪ್ರಮುಖವಾಗಿ ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅಥವಾ 21ನೇ ಶತಮಾನದಲ್ಲಿ ಈ ಸಮಾಜಶಾಸ್ತ್ರದ ಕುರಿತಂತೆ ಇರುವಂತಹ ಅಂಶಗಳನ್ನು ನಾವು ನೋಡ್ತಾ ಬಂದಾಗ ಮೊದಲಿಗೆ ಇದು ಒಂದು ಕಿರಿಯ ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯದಾದಂತಹ ಸಮಾಜ ವಿಜ್ಞಾನವಾಗಿ ರೂಪುಗೊಂಡಿರುವಂತಹ ಸಮಾಜಶಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಮುಖವಾದಂತಹ ಹಂತವನ್ನು ತಲುಪಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಇದೊಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲಿ ವಿಶೇಷವಾಗಿ ಈ ಬೆಳವಣಿಗೆಯನ್ನು ಹೊಂದಕ್ಕೆ ಆಗಸ್ಟ್ ಕಾಮ್, ಎಮಿಲಿ ಡರ್ಕಿಮ್, ಹರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಇವರ ಚಿಂತನೆಗಳ ಫಲವಾಗಿ ಸಮಾಜಶಾಸ್ತ್ರ ಒಂದು ಪ್ರಮುಖವಾದಂತಹ ಸಮಾಜ ವಿಜ್ಞಾನಗಳಲ್ಲಿ ಒಂದು ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡೆದುಕೊಂಡಂತಹ ಅಧ್ಯಯನ ವಿಷಯವಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಹಾಗಾದ್ರೆ ಈ ಸಮಾಜಶಾಸ್ತ್ರ ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಿರುವುದರಿಂದಾಗಿ ಅವರ ಚಿಂತನೆಗಳ ಫಲವಾಗಿ ಒಂದು ವಿಶೇಷವಾದಂತಹ ಅಧ್ಯಯನ ಕ್ಷೇತ್ರವಾಗಿ ಮೂಡಿ ಬಂದಂತಹ ಈ ಸಮಾಜಶಾಸ್ತ್ರ ತನ್ನದೇ ಆದಂತಹ ಬದಲಾವಣೆಗಳನ್ನು ಒಳಗೊಳ್ತಾ ಬಂತು. ತಮ್ಮ ರೂಪದಲ್ಲಿ, ಅದೇ ರೀತಿಯಾಗಿ ತನ್ನ ಅಧ್ಯಯನ ವಿಷಯಗಳಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು ಹೊಂದುತ್ತಾ ಬಂತು. ಪರಿವರ್ತನೆಗಳನ್ನು ಹೊಂದಿ ಜಡ ರೂಪದಲ್ಲಿದ್ದಂತಹ ಅಂಶಗಳನ್ನು ಬಿಟ್ಟು ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ಹೊಂದುವಂತಹ ಅಂಶಗಳನ್ನು ಸಹ ಇದು ಅಧ್ಯಯನ ಮಾಡುವುದನ್ನು ನಾವು ಕಾಣ್ತಾ ಬರ್ಬೋದು. ಹಾಗಾದ್ರೆ ಈ ಸಮಾಜಶಾಸ್ತ್ರದ ಆಧುನಿಕ ತಿರುವುಗಳಲ್ಲಿ ಯಾರ್ಯಾವ ಸಮಾಜಶಾಸ್ತ್ರಜ್ಞರು ಎಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಎನ್ನುವಂತಹ ವಿಷಯವನ್ನ ನಾವಿಲ್ಲಿ ಪೂರ್ತಿಯಾಗಿ ಅಧ್ಯಯನ ಮಾಡೋದು ಅತ್ಯಂತ ಅಗತ್ಯವಾಗಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲೂ ಸಮಕಾಲೀನ ಸಮಾಜಶಾಸ್ತ್ರದಲ್ಲಿ ವಿಶೇಷವಾಗಿ ಈ JH ಮೀಡ್ ಆಗಿರ್ಬೋದು, CH ಫುಲೆ ಅವರಾಗಿರ್ಬೋದು, ಟಾಲ್ಕಾಟ್ ಪಾರ್ಸನ್ ಅವರಾಗಿರ್ಬೋದು ಮತ್ತು RK ಮರ್ಟನ್ ಇವರು ನೀಡಿದಂತಹ ಕೊಡುಗೆಗಳು ಸಮಾಜಶಾಸ್ತ್ರೀಯ ಚಿಂತನೆಗೆ ಹೆಚ್ಚು ಅವಿಸ್ಮರಣೀಯವಾದಂತಹ ಕೊಡುಗೆಗಳನ್ನು ನೀಡುವುದನ್ನು ನಾವು ಕಾಣ್ತಾ ಬರ್ಬೋದು. ಯಾಕಪ್ಪ ಅಂತಂದ್ರೆ ಸಮಾಜಶಾಸ್ತ್ರದಲ್ಲಿ JH ಮೀಡ್ ನೀಡುವಂತಹ ಕೊಡುಗೆಗಳು ಜೊತೆಗೆ CH ಫುಲೆ ಅವರು ನೀಡಿದಂತಹ ಕೊಡುಗೆಗಳು ಜೊತೆಗೆ ಟಾಲ್ಕಾಟ್ ಪಾರ್ಸನ್ ಆಗಿರ್ಬೋದು, RK ಮರ್ಟನ್ ಅವರಾಗಿರ್ಬೋದು ಇವರೆಲ್ಲ ಪ್ರಸಕ್ತ ಸನ್ನಿವೇಶಗಳನ್ನು ಕುರಿತು ಸಮಾಜಶಾಸ್ತ್ರದ ಅಧ್ಯಯನಕ್ಕೆ ಹೆಚ್ಚು ವಿಷಯಗಳನ್ನು ನೀಡಿದಂತಹ ಸಮಾಜಶಾಸ್ತ್ರಜ್ಞರಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅಂದ್ರೆ ಇವರು ಕೊಟ್ಟಂತಹ ವಿಷಯಗಳು ಆಧುನಿಕ ಸನ್ನಿವೇಶಕ್ಕೆ ಹೆಚ್ಚು ಅರ್ಥಪೂರ್ಣವಾದಂತಹ ಪರಿಕಲ್ಪನೆಗಳನ್ನು ನೀಡುವುದನ್ನು ನಾವು ಕಾಣ್ತಾ ಬರ್ಬೋದು. ಹಾಗಾದ್ರೆ ಇವರು ಕೊಟ್ಟಂತಹ ಈ ಮಾಹಿತಿಗಳಿಂದಾಗಿ ಸಮಾಜಶಾಸ್ತ್ರ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ವೇಗವಾಗಿ ಬೆಳೆಯಲಿರುವಂತಹ ಒಂದು ಸಮಾಜ ವಿಜ್ಞಾನಗಳ ಕ್ಷೇತ್ರವಾಗಿರುವುದನ್ನು ನಾವು ಕಾಣ್ತಾ ಬರ್ಬೋದು. ಅದರಲ್ಲೂ ವಿಶೇಷವಾಗಿ ಇವರ ವೈಜ್ಞಾನಿಕ ಚಿಂತನೆಗಳು ಏನ್ ಮಾಡ್ತಪ್ಪ ಅಂದ್ರೆ ಸಮಾಜದಲ್ಲಿ ಇರುವಂತಹ ವಿಷಯಗಳನ್ನ ವ್ಯಕ್ತಿಗಳಿಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ತಿಳಿಸಲಿಕ್ಕೆ ಹೆಚ್ಚು ಸಹಾಯಕವಾಗಿರುವುದನ್ನು ನಾವು ಕಾಣ್ತಾ ಬರ್ತೀವಿ. ಅದೇ ರೀತಿಯಲ್ಲಿ ಈ ಸಮಾಜಶಾಸ್ತ್ರದ ವೈಜ್ಞಾನಿಕ ಅಧ್ಯಯನದಿಂದಾಗಿ ಹೊಸ ವಿಚಾರಧಾರೆಗಳು ವ್ಯಕ್ತಿಗಳಿಗೆ ಮತ್ತು ಸಮಾಜಶಾಸ್ತ್ರಕ್ಕೆ ತಿಳಿಸಲಿಕ್ಕೆ ಹೆಚ್ಚು ಅನುಕೂಲವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇದರಲ್ಲಿರುವಂತಹ ಅಂಶಗಳನ್ನು ನಾವು ನೋಡ್ತಾ ಬಂದಾಗ ಇವರು ತನ್ನದೇ ಆದಂತಹ ವೈಜ್ಞಾನಿಕ ಚಿಂತನೆಗಳನ್ನ ಆಧುನಿಕ ಸಮಾಜದಲ್ಲಿ ಯಾವ ರೀತಿಯಾಗಿ
ತಿಳಿಸಬಹುದು ಎನ್ನುವಂತಹ ವಿಷಯಗಳನ್ನ, ಅರ್ಥಪೂರ್ಣವಾದಂತಹ ಮಾಹಿತಿಗಳನ್ನ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳ ರೂಪದಲ್ಲಿ ನೀಡಿರುವುದನ್ನು ನಾವು ಕಾಣ್ತಾ ಬರಬಹುದು. ಹಾಗಾದ್ರೆ ಅದೇ ಸಂದರ್ಭದಲ್ಲಿ ನಾವು 21ನೇ ಶತಮಾನದಲ್ಲಿಯೂ ಸಹ ಈ ಸಮಾಜಶಾಸ್ತ್ರ ಒಂದು ಅಧ್ಯಯನ ಕ್ಷೇತ್ರವಾಗಿ ಹೆಚ್ಚು ಬೆಳವಣಿಗೆಯನ್ನು ಹೊಂದಿದಂತಹ ಒಂದು ಕ್ಷೇತ್ರವಾಗಿ ರೂಪುಗೊಂಡಿರುವುದನ್ನು ನಾವು ಕಾಣ್ತಾ ಬರಬಹುದು. ಇನ್ ದ 21st century, the sociology also development in the rapid. ಹಾಗಾದ್ರೆ ಈ 21ನೇ ಶತಮಾನದಲ್ಲಿ ಆಧುನಿಕ ಸನ್ನಿವೇಶಗಳ ಕುರಿತಾದಂತಹ ಮಾಹಿತಿಗಳನ್ನು ತಿಳಿಸುವಂತಹ ಈ ಸಮಾಜಶಾಸ್ತ್ರದ ಅಧ್ಯಯನ ಯಾವುದನ್ನು ಒಳಗೊಂಡಿತ್ತಪ್ಪ ಅಂತಂದ್ರೆ ಸಾಮಾಜಿಕ ಸಂಬಂಧಗಳು, ಆ ಸಾಮಾಜಿಕ ಸಂಬಂಧಗಳ ಸಮಸ್ಯೆಗಳು, ಅವು ಹೇಗೆ ಉದ್ಭವಿಸುತ್ತವೆ, ಅವುಗಳನ್ನು ಹೇಗೆ ನಿವಾರಣೆಯನ್ನ ಮಾಡಬಹುದು, ಅದೇ ರೀತಿಯಾಗಿ ಆ ಪರಿಸ್ಥಿತಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಸ್ಪಷ್ಟವಾಗಿ ವಿಶ್ಲೇಷಿಸುವಂತಹ, ಜೊತೆಗೆ ವಿವರಣೆಯನ್ನು ನೀಡುವಂತಹ ಮತ್ತು ಅವುಗಳಿಗೆ ಪರಿಹಾರ ಮಾರ್ಗವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನ ಹೇಗೆ ಹಾಕಿಕೊಳ್ಳಬಹುದು ಎನ್ನುವಂತಹ ವಿಷಯಗಳನ್ನ 21ನೇ ಶತಮಾನದಲ್ಲಿರುವಂತಹ ಚಿಂತಕರು ಸ್ಪಷ್ಟವಾದಂತಹ ಮಾಹಿತಿಯನ್ನು ತಿಳಿಸಿರುವುದನ್ನು ನಾವು ಕಾಣ್ತಾ ಬರಬಹುದು. ಹಾಗಾದ್ರೆ ಸಾಮಾಜಿಕ ಸಂಬಂಧಗಳು, ಅವುಗಳಿಗೆ ಸಮಸ್ಯೆಗಳು, ಅವುಗಳಿಗೆ ಕಾರಣ, ಆ ಕಾರಣಗಳನ್ನ ಒಳಗೊಂಡಂತೆ ಅವುಗಳನ್ನು ಹೇಗೆ ನಿವಾರಣೆ ಮಾಡಬಹುದು ಎನ್ನುವಂತಹ ವಿಚಾರಗಳನ್ನ ಈ ಸಮಕಾಲೀನವಾದಂತಹ ಸಮಾಜಶಾಸ್ತ್ರಜ್ಞರಾದಂತಹ J.H. ಮೀಡ್ ಆಗಿರ್ಬೋದು, C.H. ಫುಲೆ ಅವರಾಗಿರ್ಬೋದು, ಕಾಲ್ಕಾಟ್ ಪಾರ್ಸನ್ ರವರು ಮತ್ತು R.K. ಮಾರ್ಟನ್ ರವರು ತಮ್ಮದೇ ಆದಂತಹ ವಿಚಾರಗಳ ಮೂಲಕವಾಗಿ ತಿಳಿಸ್ತಾ ಬಂದ್ರು. ಇದಾದ ನಂತರದಲ್ಲಿ, ಅದರಲ್ಲೂ 1950ರ ನಂತರ ಹೊಸದಾದಂತಹ ಚಿಂತಕರು ಸಮಾಜಶಾಸ್ತ್ರೀಯ ಚಿಂತನೆಗೆ ಹೆಚ್ಚು ಕೊಡುಗೆಗಳನ್ನು ನೀಡುತ್ತಾರೆ. After the 1950, the new thinkers to contribute about the various information about the sociology development in the modern society. ಆಧುನಿಕ ಸಮಾಜದಲ್ಲಿ ಹೆಚ್ಚು ಬದಲಾವಣೆಗಳನ್ನು ಮಾಡಲಿಕ್ಕೆ 1950ರ ನಂತರದ ಹೊಸ ಚಿಂತಕರ ಪಾತ್ರವೂ ಸಹ ಇಲ್ಲಿ ಪ್ರಮುಖವಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ 1950ರ ನಂತರದ ಹೊಸ ಚಿಂತಕರು ಯಾರ್ಯಾರು, ಅವರು ಯಾವ ರೀತಿಯಾದಂತಹ ಚಿಂತನೆಯನ್ನ ನೀಡಿದ್ದಾರೆ, ಈ ಚಿಂತನೆಗಳಿಂದ ಸಮಾಜಶಾಸ್ತ್ರ ಯಾವ ರೀತಿಯಾಗಿ ಬೆಳವಣಿಗೆಯಾಗಿದೆ, ಅದರಲ್ಲೂ ಯಾವ ರೀತಿಯಾದಂತಹ ತಿರುವುಗಳನ್ನು ಪಡೆದುಕೊಳ್ತದೆ ಎನ್ನುವುದನ್ನು ನಾವು ಇಲ್ಲಿ ಅಧ್ಯಯನ ಮಾಡೋದು ಅತ್ಯಂತ ಅಗತ್ಯವಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇಂತಹ ಚಿಂತನೆಯ ಫಲವಾಗಿ, ಅದರಲ್ಲೂ 1950ರ ನಂತರದಲ್ಲಿ ಅನೇಕ ಸಮಾಜಶಾಸ್ತ್ರಜ್ಞರು ಏನ್ ಮಾಡ್ತಾರಪ್ಪ ಅಂದ್ರೆ ಸಾಮಾಜಿಕ ಚಿಂತನೆಯ ಬಗೆಗಿನ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಾರೆ. ಈ ವಿಚಾರಧಾರೆಗಳು ಯಾವ ರೀತಿಯಾದಂತಹ ಅಂಶಗಳನ್ನು ಒಳಗೊಂಡಿದ್ರು ಅಂದ್ರೆ ಸಮಾಜಶಾಸ್ತ್ರದಲ್ಲಿ ಇದುವರೆಗೂ ಕಾಣದೇ ಇರುವಂತಹ ಕೆಲವೊಂದು ಪರಿಕಲ್ಪನೆಗಳನ್ನು ಹುಟ್ಟುಹಾಕಲಿಕ್ಕೆ ಸಹಾಯಕವಾಗಿರುವುದನ್ನು ನಾವು ಕಾಣ್ತಾ ಇರಬಹುದು. ಹಾಗಾದ್ರೆ ಅದರಲ್ಲಿ ಪ್ರಮುಖವಾದಂತಹ ಸಮಾಜಶಾಸ್ತ್ರಜ್ಞರಾಗಿ ಮೈಕಲ್ ಫೋಕೋ ಅವರನ್ನ ಕಾಣ್ತಾ ಬರಬಹುದು. ಅದೇ ರೀತಿಯಲ್ಲಿ ಜರ್ಗಿನ್ ಹೆಬರ್ಮಾಸ್ ಅವರನ್ನ ನಾವು ಕಾಣ್ತಾ ಬರಬಹುದು. ಅದೇ ರೀತಿಯಲ್ಲಿ ಫ್ರೆಡ್ರಿಕ್ ಬೋರ್ಡಿಯೋರ್ ಅವರನ್ನ ನೋಡ್ತಾ ಬರಬಹುದು. ಜೂಕಸ್ ಡೆರಿಡಾ ಅವರನ್ನ ನಾವು ನೋಡ್ತಾ ಬರಬಹುದು. ಅದೇ ರೀತಿಯಾಗಿ ಆಂಥನಿ ಗೆಡ್ಡೆನ್ಸ್ ಅವರನ್ನ ನಾವು ಕಾಣ್ತಾ ಬರಬಹುದು. ಇವರೆಲ್ಲರ ಕೊಡುಗೆಗಳು ಏನಾಗಿತ್ತಪ್ಪ ಅಂದ್ರೆ ಆಧುನಿಕವಾದಂತಹ ಸಮಾಜಶಾಸ್ತ್ರದಲ್ಲಿ ಹೊಸದಾದಂತಹ ಪರಿಕಲ್ಪನೆಗಳನ್ನ ಪರಿಚಯಿಸಲಿಕ್ಕೆ ಹೆಚ್ಚು ಅವಕಾಶವನ್ನ ಮಾಡಿಕೊಡ್ತಾ ಬಂತು. ಹಾಗಾದ್ರೆ ಸಮಾಜಶಾಸ್ತ್ರದಲ್ಲಿ ಹಳೆಯ ರೀತಿಯಿರುವಂತಹ ಅಂಶಗಳಿಗೆ ಬದಲಾಗಿ ಹೊಸದಾದಂತಹ ಪರಿಕಲ್ಪನೆಗಳನ್ನು ನೀಡಿದ್ರಿಂದ ಇದರ ಅಧ್ಯಯನ ಹೆಚ್ಚು ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಹಾಯಕವಾಗಿರುವುದನ್ನು ನಾವು ಕಾಣ್ತೇವೆ. ಇದೇ ಸಂದರ್ಭದಲ್ಲಿ ಈ ಎಲ್ಲರ ಚಿಂತನೆಯ ಫಲವಾಗಿ ನವ ಕಾರ್ಯಾತ್ಮಕವಾದ ಎನ್ನುವಂಥದ್ದು, ಅದೇ ರೀತಿಯಾಗಿ ನವ ರಚನಾತ್ಮಕವಾದ ಎನ್ನುವಂಥದ್ದು, ಅದೇ ರೀತಿಯಾಗಿ ಕೈಗಾರಿಕಾವಾದ ಎನ್ನುವಂಥದ್ದು, ಜೊತೆಗೆ ನವ ಕಾರ್ಲ್ ಮಾರ್ಕ್ಸ್ ವಾದ ಎನ್ನುವಂಥದ್ದು, ಜೊತೆಗೆ ನವ ಫ್ರಾಂಕ್ಫರ್ಟ್ ವಾದ ಎನ್ನುವಂಥದ್ದು, ಜೊತೆಗೆ ಇನ್ನೂ ಒಂದು ಪ್ರಮುಖವಾದಂತಹ ಪರಿಕಲ್ಪನೆಯಾಗಿ ಆಧುನಿಕೋತ್ತರವಾದ ಪೋಸ್ಟ್ ಮಾಡರ್ನಿಸಂ ಎನ್ನುವಂಥದ್ದು, ಈ ಎಲ್ಲ ಪರಿಕಲ್ಪನೆಗಳ ಪರಿಚಯವನ್ನ ಇವರು ಮಾಡ್ತಾರೆ. ಹಾಗಾಗಿ ನಾವು ನ್ಯೂ ಫಂಕ್ಷನಲಿಸಮ್ ಅನ್ನ ಕಲ್ತಾ ಬರ್ಬೋದು, ಅದೇ ರೀತಿ ನ್ಯೂ ಸ್ಟ್ರಕ್ಚರಲಿಸಮ್ ಅನ್ನ ನಾವು ನೋಡ್ತಾ ಬರ್ಬೋದು, ಅದೇ ರೀತಿಯಾಗಿ ಇಲ್ಲಿರುವಂತಹ ನ್ಯೂ ಮಾರ್ಕ್ಸಿಸ್ಟ್ ಥಿಂಕರ್ಸ್ ಅನ್ನ ನಾವು ನೋಡ್ತಾ ಬರ್ಬೋದು, ಅದೇ ರೀತಿಯಾಗಿ ನ್ಯೂ ಫ್ರಾಂಕ್ ಪರ್ಸನಲಿಸಮ್ ಅನ್ನ ನಾವು ಕಾಣ್ತಾ ಬರ್ಬೋದು. ಇವೆಲ್ಲ ಏನ್ ಮಾಡ್ತಪ್ಪ ಅಂತಂದ್ರೆ ಸಮಾಜಶಾಸ್ತ್ರದಲ್ಲಿ ಹೊಸದಾದಂತಹ ಮೈಲುಗಲ್ಲುಗಳು ಅಂತ ಹೇಳಿ ಕರಿತಾ ಬರ್ತೀವಿ. ಈ ಮೈಲುಗಲ್ಲುಗಳನ್ನ ರೂಪಿಸಲಿಕ್ಕೆ ಇವರ ಕೊಡುಗೆಗಳು
ಚಟುವಟಿಕೆಗಳು ಹೆಚ್ಚು ಜನಪ್ರಿಯವಾಗಿರುವುದನ್ನು ನಾವು ಕಾಣ್ತೇವೆ. ಯಾಕಪ್ಪ ಅಂತಂದ್ರೆ ಅದುವರೆಗೂ ಕೆಲವೊಂದು ವಿಚಾರಗಳಿಗೆ ಮಾತ್ರ ಮೀಸಲಾಗಿದ್ದಂತಹ ಸಮಾಜಶಾಸ್ತ್ರದಲ್ಲಿ ವಿಶೇಷವಾಗಿ ಹೆಚ್ಚು ರೀತಿಯಿರುವಂತಹ ಆಧುನಿಕ ರೀತಿಯಾದಂತಹ ಮಾಹಿತಿಗಳನ್ನ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ತಿಳಿಸಿ ಸಮಾಜಶಾಸ್ತ್ರವನ್ನ ಒಂದು ಹೊಸದಾದಂತಹ ಅಧ್ಯಯನ ಕ್ಷೇತ್ರದ ರೂಪದಲ್ಲಿ ತೋರಿಸಲಿಕ್ಕೆ ಇವರ ಕೊಡುಗೆಗಳು ಹೆಚ್ಚು ಸಹಾಯಕವಾಗಿರುವುದನ್ನು ನಾವು ಕಾಣ್ತಾ ಬರಬಹುದು. ಅದೇ ರೀತಿಯಲ್ಲಿ ಇವರ ಚಿಂತನೆಗಳು ಏನಾಗಿತ್ತಪ್ಪ ಅಂದ್ರೆ ಈ ಹಿಂದೆ ಇರುವಂತಹ ಸಮಾಜಶಾಸ್ತ್ರದ ಸಂಸ್ಥಾಪಕರುಗಳು ಎನಿಸಿರುವಂತಹ ಆಗಸ್ಟ್ ಕೌಂಟ್ ಆಗಿರ್ಬೋದು, ಹರ್ಬರ್ಟ್ ಸ್ಪೆನ್ಸರ್ ಆಗಿರ್ಬೋದು, ಎಮಿಲಿ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್ ಮತ್ತು ಮ್ಯಾಕ್ಸ್ ವೆಬರ್ ಇವರ ಚಿಂತನೆಗಳಿಗೆ ತಮ್ಮದೇ ಆದಂತಹ ಅವರು ಹೊಂದಿರುವಂತಹ ಆಲೋಚನೆಗೂ ವಿಭಿನ್ನವಾದಂತಹ ಮಾಹಿತಿಗಳನ್ನ ಇವರ ಅಧ್ಯಯನಗಳಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಇವರ ಚಿಂತನೆಗೂ ಮತ್ತು ಸಮಾಜ ಸಂಸ್ಥಾಪಕರ ಚಿಂತನೆಗೂ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣಬಹುದಾಗಿದ್ದು, ಮಾನವನ ವರ್ತನೆ ಎಂದ್ರೆ ಎನ್ನುವಂಥದ್ದು ಸಂಸ್ಥಾಪಕರ ಚಿಂತನೆಯೇ ಬೇರೆಯಾಗಿದೆ. ಅದೇ ರೀತಿಯಾಗಿ ಹೊಸ ಚಿಂತಕರ ಚಿಂತನೆಯೇ ಬೇರೆಯಾಗಿರುವುದನ್ನು ನಾವು ಕಾಣ್ತಾ ಬರಬಹುದು. ಹಾಗಾದ್ರೆ ಮಾನವ ಸಮಾಜದೊಂದಿಗೆ ನಿಕಟ ಸಂಬಂಧವನ್ನ ಹೇಗೆ ಹೊಂದಿರುತ್ತಾರೆ, ಅದೇ ರೀತಿಯಾಗಿ ಈ ಸಮಾಜದಲ್ಲಿ ಪರಿವರ್ತನೆಗಳು ಹೇಗೆ ಸಂಭವಿಸುತ್ತವೆ, ಹಾಗಾದ್ರೆ ಮುಂದಿನ ಭವಿಷ್ಯದಲ್ಲಿ ಸಮಾಜ ಯಾವ ರೀತಿಯಲ್ಲಿ ಸಾಗುತ್ತಾ ಇದೆ ಎನ್ನುವಂತಹ ವಿಷಯಗಳಿಗೆ ಈ ಚಿಂತಕರು ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿರುವುದನ್ನು ನಾವು ಕಾಣ್ತೇವೆ. ಹಾಗಾಗಿ 1950ರ ನಂತರದ ಚಿಂತಕರಲ್ಲಿ ಪ್ರಮುಖವಾಗಿ ಮೈಕಲ್ ಫೋಕೋ, ಜುರ್ಗಿನ್ ಹೆಬರ್ಮಾಸ್, ಪೆರ್ರಿ ಬೋರ್ಡಿಯೋ, ಜೂಕಸ್ ಡೆರಿಡಾ, ಆಂಥೋನಿ ಗಿಡ್ಡೆನ್ಸ್ ಇವರ ಚಿಂತನೆಗಳು ಏನಾಗಿತ್ತಪ್ಪ ಅಂದ್ರೆ ಸಮಾಜಶಾಸ್ತ್ರದ ಸಂಸ್ಥಾಪಕರ ಚಿಂತನೆಗಳಿಗಿಂತಲೂ ವಿಭಿನ್ನತೆಯನ್ನು ಒಳಗೊಂಡಂತಹ ಚಿಂತನೆಗಳಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬರಬಹುದು. ಹಾಗಾದ್ರೆ ಈ ಚಿಂತನೆಗಳ ಫಲವಾಗಿ ಇವರ ಒಂದು ಅಂಶಗಳು ಮಾನವ ಸಮಾಜ ಯಾವ ರೀತಿಯಾಗಿತ್ತು, ಅವನು ಸಮಾಜದಲ್ಲೇ ಏಕೆ ವಾಸ ಮಾಡ್ತಾ ಇದ್ದಾನೆ, ಅದೇ ರೀತಿಯಾಗಿ ಅವನು ಎಂತಹ ಸಂಬಂಧಗಳನ್ನು ಹೊಂದಿದ್ದಾನೆ, ಈ ಸಂಬಂಧಗಳಲ್ಲಿ ಏನಾದರೂ ಬದಲಾವಣೆ ಸಂಭವಿಸುತ್ತದೆಯೇ ಅಥವಾ ಬದಲಾವಣೆಗಳು ಸಂಭವಿಸಿದರೆ ಯಾಕೆ ಸಂಭವಿಸುತ್ತೆ, ಅದೇ ರೀತಿಯಲ್ಲಿ ಆ ಸಮಾಜದ ಮುಂದಿನ ಭವಿಷ್ಯ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಮುಂದಿನ ಸಮಾಜ ಯಾವ ರೀತಿಯಾಗಿ ಸಾಗ್ತಾ ಇದೆ ಎನ್ನುವುದರ ಬಗೆಗಿನ ಅನೇಕ ಚಿಂತನೆಗಳನ್ನ ಇವರು ತಮ್ಮದೇ ಆದಂತಹ ರೀತಿಯಲ್ಲಿ ವಿವರಣೆ ನೀಡಲಿಕ್ಕೆ ಮುಂದಾಗಿರುವುದನ್ನು ನಾವು ಕಾಣ್ತಾ ಬರಬಹುದು. ಯಾಕಂದ್ರೆ ಇಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಿಕ್ಕೆ ಇವರ ಚಿಂತನೆಗಳು ಒಂದು ರೀತಿಯಲ್ಲಿ ಹೆಚ್ಚು ಸಹಾಯ ಮಾಡಿರುವುದನ್ನು ನಾವು ಕಾಣ್ತಾ ಬರಬಹುದು. ಅದೇ ಸಂದರ್ಭಗಳಲ್ಲಿ ಇವರು ಕೊಟ್ಟಿರುವಂತಹ ಉತ್ತರಗಳು ಮತ್ತು ಅವರು ಉತ್ತರಿಸುವಂತಹ ವಿಧಾನಗಳು ಹೊಸದಾದಂತಹ ಒಂದು ವಿಧಾನವನ್ನೇ ಸೃಷ್ಟಿಸ್ತಾ ಬಂತು. ಯಾಕಪ್ಪ ಅಂತಂದ್ರೆ ಸಮಾಜಶಾಸ್ತ್ರದ ಸಂಸ್ಥಾಪಕರಾದಂತಹ ಆಗಸ್ಟ್ ಕೌಂಟ್, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್ ಮತ್ತು ಕಾರ್ಲ್ ಮಾರ್ಕ್ಸ್ ಅವರ ಚಿಂತನೆಗಳಿಗಿಂತಲೂ ಇವರ ಚಿಂತನೆಯ ಅಂಶಗಳು ಬೇರೆ ರೂಪದ ವಿಧಾನಗಳನ್ನು ಒಳಗೊಂಡಿರುವುದನ್ನು ನಾವು ಕಾಣಬಹುದಾಗಿತ್ತು. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಇವರ ಚಿಂತನೆಗಳನ್ನು ನಾವು ನೋಡಿದಾಗ ಪ್ರಾಚೀನ ಕಾಲದ ಚಿಂತನೆಗಳಿಗಿಂತಲೂ ಇವರ ಆಧುನಿಕ ಕಾಲದ ಚಿಂತನೆಗಳು ಹೆಚ್ಚು ಬದಲಾವಣೆಗಳನ್ನು ಒಳಗೊಂಡಿದೆ. ಅಂದ್ರೆ ಸಾಂಪ್ರದಾಯಿಕ ಸಮಾಜದ ಚಿಂತನೆಗಳಿಗಿಂತಲೂ ಆಧುನಿಕ ಸಮಾಜದ ಚಿಂತಕರ ಚಿಂತನೆ ವಿಭಿನ್ನವಾಗಿರುವುದನ್ನು ನಾವು ಕಾಣ್ತಾ ಬಂತು. ಹಾಗಾದ್ರೆ ಇಂತಹ ಸಂದರ್ಭಗಳಲ್ಲಿ ಯಾವುದೇ ಒಬ್ಬ ಸಮಾಜಶಾಸ್ತ್ರಜ್ಞ ತನ್ನ ಸಮಾಜವನ್ನು ಅಧ್ಯಯನವನ್ನು ಮಾಡುವಾಗ ಪ್ರಸ್ತುತ ಸನ್ನಿವೇಶವನ್ನ ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡಬೇಕೇ ಹೊರತು ಹಳೆಯದಾದಂತಹ ಚಿಂತನೆಗಳನ್ನ ಇಲ್ಲಿ ಗಮನಕ್ಕೆ ಹೆಚ್ಚಾಗಿ ತೆಗೆದುಕೊಳ್ಳಬಾರದು ಎನ್ನುವಂತಹ ವಿಚಾರಧಾರೆಗಳನ್ನ ಈ ಆಧುನಿಕ ಕಾಲದ ಚಿಂತಕರು ತಮ್ಮದೇ ಆದಂತಹ ವಿಚಾರಗಳಲ್ಲಿ ಒಳಗೊಂಡಿರುವುದನ್ನು ನಾವು ಕಾಣ್ತಾ ಬರಬಹುದು. ಹಾಗಾದ್ರೆ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳಲ್ಲಿ ಇವರು ಕೊಟ್ಟಂತಹ ವಿಚಾರಗಳು ಹೆಚ್ಚು ಜನಪ್ರಿಯವಾಗಿರುವುದನ್ನು ನಾವು ಕಾಣ್ತಾ ಬರಬಹುದು. ಇದೇ ಸಂದರ್ಭದಲ್ಲಿ ಪೆರ್ರಿ ಬೋರ್ಡಿಯೋ ಅವರು ಸಾಮಾಜಿಕ ಅನಾವರಣ ಹ್ಯಾಬಿಟಸ್ ಅಂತ ಹೇಳಿ, ಸೋಷಿಯಲ್ ಹ್ಯಾಬಿಟಸ್ ಅಂತ ಹೇಳಿ ಕರಿತಾ ಬರ್ತೀವಿ. ಈ ಸೋಷಿಯಲ್ ಹ್ಯಾಬಿಟಸ್ ಸಾಮಾಜಿಕ ಅನಾವರಣ ಎನ್ನುವಂತಹ ಪರಿಕಲ್ಪನೆಯನ್ನು ಪರಿಚಯಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಜೂಕಸ್ ಡೆರಿಡಾ ಅವರು ನಿರೇಚನ ಡಿಕನ್ಸ್ಟ್ರಕ್ಷನ್ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನ ಪರಿಚಯಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಆಂಥೋನಿ ಗಿಡ್ಡೆನ್ಸ್ ಅವರು ರಚನೀಕರಣ ಸ್ಟ್ರಕ್ಚರೇಷನ್ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಸಹ ಪರಿಚಯಿಸಿರುವುದನ್ನು ನಾವು ಕಾಣ್ತಾ ಬರೋದು. ಇವುಗಳಲ್ಲೆಲ್ಲ ಏನಿದೆ ಅಂತ ಹೇಳಿ ನಾವು ನೋಡ್ತಾ ಬಂದ್ರೆ
ಸಮಾಜವನ್ನ ಒಂದು ಬೌಂಡರಿಯಲ್ಲಿ, ಒಂದು ನಿರ್ದಿಷ್ಟವಾದಂತಹ ಅಳತೆಯಲ್ಲಿ ಇಟ್ಕೊಂಡು ಅಧ್ಯಯನವನ್ನು ಮಾಡಬಾರದು. ಅದನ್ನ ವಿಚಾರವನ್ನ ಸಮಾಜದ ಪೂರ್ತಿಯಾದಂತಹ ಅಂಶಗಳಲ್ಲಿ ಆಧಾರವಾಗಿಟ್ಟುಕೊಂಡು ಅಧ್ಯಯನವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಕೆಲವೊಂದು ಅಂಶಗಳನ್ನ ಸಾಂಸ್ಕೃತಿಕ ಅಂಶಗಳು ಆಧಾರೀಕೃತವಾದಂತಹ ಅಂಶಗಳಾಗಿ ಹೇಗೆ ರೂಪವಾಗಿದೆ ಎನ್ನುವಂತಹ ಅಂಶಗಳನ್ನು ಅಧ್ಯಯನವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಸಮಾಜದ ರಚನೆಯನ್ನು ಒಳಗೊಂಡಂತೆ ಅದರ ವ್ಯವಸ್ಥಿತ ಅಧ್ಯಯನವನ್ನ ಸ್ಪಷ್ಟವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡಬೇಕು ಎನ್ನುವಂತಹ ವಿಷಯಗಳನ್ನ ಈ ಚಿಂತಕರು ಹೆಚ್ಚು ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ನೀಡಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಆಧುನಿಕ ತಿರುವುಗಳ ಬಗೆಗಿನ ಮಾಹಿತಿಯನ್ನ ನಾವು ನೋಡೋದಾದ್ರೆ, ಮೊದಲು ಕೊಟ್ಟಂತಹ ಚಿಂತಕರ ಚಿಂತನೆಗೂ ನಂತರದಲ್ಲಿ ಬಂದಂತಹ ಚಿಂತನೆಗೂ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ, ಪ್ರಸಕ್ತ ಸನ್ನಿವೇಶಗಳ ವೈಜ್ಞಾನಿಕ ಅಧ್ಯಯನವನ್ನು ಮಾಡುವಂಥದ್ದು ಈ ಪ್ರಾರಂಭಿಕ ಚಿಂತಕರ ಒಂದು ಮನೋಭಾವನೆಯಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಜೆ.ಎಚ್. ಮೀಡ್, ಸಿ.ಎಚ್. ಕೂಲೆ, ಟಾಲ್ಕಾಟ್ ಪಾರ್ಸನ್, ಆರ್.ಕೆ. ಮಾರ್ಟನ್ ಇವರ ಚಿಂತನೆಗಳು ಸಮಾಜಶಾಸ್ತ್ರೀಯ ಚಿಂತನೆಗೆ ಹೆಚ್ಚು ಪೂರಕವಾದಂತಹ ವೈಜ್ಞಾನಿಕ ವಿಧಾನವನ್ನ ಒಳಗೊಂಡಂತಹ ಅಂಶಗಳಾಗಿ ಮೂಡಿ ಬಂದಿರುವುದನ್ನು ನಾವು ಕಾಣ್ತಾ ಬಂದ್ವಿ. ಹಾಗಾದ್ರೆ ಅದೇ ಸಂದರ್ಭದಲ್ಲಿ 1950ರ ನಂತರದ ಚಿಂತಕರಲ್ಲಿ ಸ್ವಲ್ಪ ಆಧುನಿಕ ಸನ್ನಿವೇಶಗಳ ಬಗೆಗಿನ ಮಾಹಿತಿಗಳನ್ನ ಹೆಚ್ಚಾಗಿ ಅಧ್ಯಯನವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಳ್ಳಲಾಯಿತು. ಅದರಲ್ಲೂ ಪ್ರಮುಖವಾಗಿ ಮೈಕಲ್ ಫೋಕೋ ಮತ್ತು ಜರ್ಗಿನ್ ಹೆಬರ್ಮಾಸ್ ಅವರ ಚಿಂತನೆಗಳು, ಫೆರ್ರಿ ಬೋರ್ಡಿಯೋರವರದು, ಜೂಕಸ್ ಡೇರಿಡಾ ಅವರದು, ಜೊತೆಗೆ ಆಂಥೋನಿ ಗಿಡ್ಡೆನ್ಸ್ ಇವರ ಚಿಂತನೆಗಳು ಏನ್ ಮಾಡ್ತಪ್ಪ ಅಂದ್ರೆ, ಸಾಮಾಜಿಕ ಚಿಂತನೆಗಳಲ್ಲೇ ಒಂದು ವಿಭಿನ್ನವಾದಂತಹ ಆಲೋಚನೆಯನ್ನ ಮೂಡಿಸಲಿಕ್ಕೆ ಇದು ಹೆಚ್ಚು ಅರ್ಥಪೂರ್ಣವಾದಂತಹ ಅಧ್ಯಯನವಾಗಿ ಮೂಡಿ ಬರಲಿಕ್ಕೆ ಕಾರಣವಾದಂತಹ ವ್ಯಕ್ತಿಗಳಾಗಿರುವುದನ್ನು ನಾವು ಕಂಡಾಗ. ಯಾಕೆಂತಂದ್ರೆ ಇವರ ಚಿಂತನೆಗಳಿಂದಾಗಿ ಸಮಾಜಶಾಸ್ತ್ರ ಒಂದು ವಿಶೇಷ ಅಧ್ಯಯನವಾಗಿ ಬೆಳವಣಿಗೆ ಆಗಲಿಕ್ಕೆ ಸಹಾಯಕವಾಗಿರುವುದನ್ನು ನಾವು ಕಂಡಾಗ. ಅದರಲ್ಲೂ ಮಾಡರ್ನ್ ಟ್ರೆಂಡ್ಸ್ ಇನ್ ಸೋಶಿಯಾಲಜಿಯನ್ನ ನಾವು ನೋಡ್ತಾ ಬಂದ್ರೆ, ಅಕಾರ್ಡಿಂಗ್ ಟು ಜೆ.ಎಚ್. ಮೀಡ್, ಸಿ.ಎಚ್. ಕೂಲೆ, ಟಾಲ್ಕಾಟ್ ಪಾರ್ಸನ್ ಅಂಡ್ ಆರ್.ಕೆ. ಮಾರ್ಟನ್, they systematically scientifically studying the society. It is the main intention of study of sociology. Later 1950, the new thinkers thinking about the various information in the society, the systematically the sociology in the modern way, like Michael Foucault, Jürgen Habermas, Ferri Bordio, Jacques Derrida, Anthony Giddens, to thinking about the modern way of thinking to study of sociology in modern situation also. This thinking, the sociology is a different study of in the social science subject. ಸಮಾಜ ವಿಜ್ಞಾನಗಳಲ್ಲೇ ಇದೊಂದು ಹೊಸ ಅಧ್ಯಯನ ವಿಷಯವಾಗಿ ರೂಪುಗೊಳ್ಳಲಿಕ್ಕೆ ಈ ಆಧುನಿಕ ಸಮಾಜಶಾಸ್ತ್ರಜ್ಞರ ಚಿಂತನೆಗಳು ಹೆಚ್ಚು ಸಹಾಯ ಮಾಡಿರುವುದನ್ನು ನಾವು ಕಾಣ್ತಾ ಬರ್ತೇವೆ. ಯಾಕಪ್ಪ ಅಂತಂದ್ರೆ, ಸಮಾಜಶಾಸ್ತ್ರೀಯ ಚಿಂತನೆಯ ಕೊಡುಗೆಗಳಲ್ಲಿ ಇವರ ಕೊಡುಗೆಗಳು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವುದನ್ನು ನಾವು ಕಾಣ್ತಾ ಬರಬಹುದು. ಯಾಕೆಂದ್ರೆ ಇವರ ಚಿಂತನೆಗಳಲ್ಲೆಲ್ಲ ಮೊದಲು ವೈಜ್ಞಾನಿಕ ಚಿಂತನೆ ಇತ್ತು, ಸೈಂಟಿಫಿಕ್ ಸ್ಟಡಿ ಇತ್ತು. ಅದಾದ ನಂತರದ ಚಿಂತಕರಲ್ಲಿ ಪ್ರಚಲಿತ ಸನ್ನಿವೇಶಗಳ ಕುರಿತಾದಂತಹ ಅರ್ಥಪೂರ್ಣ ಮಾಹಿತಿಗಳನ್ನು ಇದು ಒಳಗೊಂಡಿತ್ತು. ಇದು ನ್ಯೂಲಿ ಮಾಡರ್ನ್ ಥಿಂಕಿಂಗ್, ಆಧುನಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಹೊಸ ಹೊಸ ಪರಿಕಲ್ಪನೆಗಳ ಸೃಷ್ಟಿಯಾಯಿತು. ಅದರಲ್ಲಿ ನಾವು ನೋಡುವಂತೆ ಫೆರ್ರಿ ಬೋರ್ಡಿಯೋ ಅವರ ಸಾಮಾಜಿಕ ಅನಾವರಣ ಆಗಿರ್ಬೋದು, ಅದೇ ರೀತಿಯಾಗಿ ಜೂಕಸ್ ಡೇರಿಡಾ ಅವರ ವಿರಚನಾ ಎನ್ನುವಂಥದ್ದಾಗಿರ್ಬೋದು, ಅದೇ ರೀತಿಯಲ್ಲಿ ಆಂಥೋನಿ ಗಿಡ್ಡೆನ್ಸ್ ಅವರ ರಚನೀಕರಣ ಎನ್ನುವಂತಹ ಚಿಂತನೆಗಳು ಹೊಸ ಚಿಂತನೆಗಳಾಗಿ ಸಮಾಜಶಾಸ್ತ್ರೀಯ ಅಧ್ಯಯನದಲ್ಲಿ ಮೂಡಿಬಂತು. ಈ ಚಿಂತನೆಗಳ ಫಲವಾಗಿ ಸಮಾಜಶಾಸ್ತ್ರ ಏನಾಯ್ತಪ್ಪ ಅಂದ್ರೆ, ಇದೊಂದು ಹೊಸ ಅಧ್ಯಯನದ ವಿಷಯವಾಗಿ ರೂಪುಗೊಂಡಿರುವುದನ್ನು ನಾವು ಕಾಣ್ತಾ ಬರಬಹುದು. ಇದುವರೆಗೂ ಇದ್ದಂತಹ ಸಮಾಜಶಾಸ್ತ್ರಕ್ಕೂ ಈ ಚಿಂತಕರ ಕೊಡುಗೆಯಿಂದ ಬೆಳವಣಿಗೆಯಾದಂತಹ ಸಮಾಜಶಾಸ್ತ್ರಕ್ಕೂ ವಿಭಿನ್ನವಾದಂತಹ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಬರ್ತೇವೆ. ಹಾಗಾಗಿ ಸಾಂಪ್ರದಾಯಿಕ ಸಮಾಜದ ಅಂಶಗಳಿಗೆ ಬದಲಾಗಿ ಆಧುನಿಕ ಸಮಾಜದ ಸನ್ನಿವೇಶಗಳ ಕುರಿತಾದಂತಹ ಅಧ್ಯಯನವನ್ನು ಮಾಡಲಿಕ್ಕೆ ಇಲ್ಲಿ ಹೆಚ್ಚು ಅವಕಾಶಗಳಾಗಿರುವುದನ್ನು ನಾವು ಕಾಣ್ತಾ ಬರ್ತೇವೆ. ಹಾಗಾಗಿ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಂತಹ
ಅಧ್ಯಯನ ವಿಷಯವಾಗಿ ನಾವು ನೋಡ್ತಾ ಬಂದ್ವಿ. ಇನ್ನೊಂದು ಪ್ರಮುಖ ಪರಿಕಲ್ಪನೆಯಾಗಿ ಆಧುನಿಕ ಚಿಂತಕರು ಸಮಾಜಶಾಸ್ತ್ರದ ಕುರಿತು ಏನನ್ನು ಹೇಳುತ್ತಾರೆ ಎನ್ನುವುದನ್ನು ನಾವು ನೋಡ್ತಾ ಬಂದ್ವಿ. ದ ಮಾಡರ್ನ್ ಥಿಂಕರ್ ವಾಟ್ ಸೇ ಅಬೌಟ್ ಸೋಶಿಯಾಲಜಿ. ಹಾಗಾದ್ರೆ ಸಮಾಜಶಾಸ್ತ್ರದ ಕುರಿತು ಆಧುನಿಕ ಚಿಂತಕರು ಏನು ಹೇಳುತ್ತಾರೆ ಅಂತ ಹೇಳಿ ನಾವು ನೋಡ್ತಾ ಬಂದ್ರೆ, ಇದರಲ್ಲಿ ಅನೇಕ ಚಿಂತಕರು ಅನೇಕ ರೀತಿಯಾದಂತಹ ಮಾಹಿತಿಗಳನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯಕ್ತಪಡಿಸಿರುವುದನ್ನು ನಾವು ಕಾಣ್ತಾ ಬರ್ತೇವೆ. The various thinker thinking about the sociology in the different way of manner also. ಹಾಗಾದ್ರೆ ಅದರಲ್ಲಿ ಯಾವ್ಯಾವ ಸಮಾಜಶಾಸ್ತ್ರಜ್ಞರು ಏನನ್ನು ಕುರಿತು ಯಾವ ರೀತಿಯಾಗಿ ಹೇಳಿದ್ದಾರೆ ಎನ್ನುವುದನ್ನು ನಾವು ಒನ್ ಬೈ ಒನ್ ನಾವು ನೋಡ್ತಾ ಬರೋಣ. ಅದರಲ್ಲೂ ಪ್ರಮುಖವಾಗಿ ಫೆಲ್ಲಿ ಬೋರ್ಡಿಯವರು ತಮ್ಮದೇ ಆದಂತಹ ಒಂದು ವಿಚಾರವಾದಂತಹ ಸಾಮಾಜಿಕ ಅನಾವರಣ ಹ್ಯಾಬಿಟಸ್ ಎನ್ನುವಂತಹ ಒಂದು ಸೋಷಿಯಲ್ ಹ್ಯಾಬಿಟಸ್ ಎನ್ನುವಂತಹ ಪರಿಕಲ್ಪನೆಯನ್ನು ಇಟ್ಟುಕೊಂಡು ತಮ್ಮದೇ ಆದಂತಹ ಚಿಂತನೆಯನ್ನು ಅವರು ವ್ಯಕ್ತಪಡಿಸ್ತಾ ಬಂದರು. ಹಾಗಾದ್ರೆ